ಜಿಲ್ಲೆಯ ಇತರ ಪ್ರಮುಖ ಅಧಿಕಾರಿಗಳು, ಅವ್ರ ಜೊತೆಗೆ ಉಪಮುಖ್ಯಮಂತ್ರಿ, ಕಂದಾಯ ಮಂತ್ರಿ ಮತ್ತೆ ಕೃಷಿ ಸಚಿವರು, ಅವರಂದ್ರೆ ಬೇರೆ ಸಚಿವರುಗಳು ಕೂಡ ಇದ್ರು. ಅವ್ರ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನ ಏರ್ಪಾಡು ಮಾಡಿದ್ರು. ಈ ವಿಡಿಯೋ ಕಾನ್ಫರೆನ್ಸ್ ಉದ್ದೇಶ ಈಗಾಗಲೇ ಪೂರ್ವ ಮುಂಗಾರು ಮಳೆ ಮೇ ತಿಂಗಳಲ್ಲಿ ವಾಡಿಕೆಗಿಂತ ಜಾಸ್ತಿ ಆಗಿದೆ. ಕೆಲವು ಕಡೆ 40%, ಕೆಲವು ಕಡೆ 50%, ಕೆಲವು ಕಡೆ 60%, ಈಗೆಲ್ಲ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಚಟುವಟಿಕೆ ಪ್ರಾರಂಭ ಆಗಿದೆ. ಆಮೇಲೆ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ವರ್ಷ ವಾಡಿಕೆ ಮಳೆಗಿಂತ ಜಾಸ್ತಿ ಬರುತ್ತದೆ ಅಂತಕ್ಕಂಥ ಸೂಚನೆಯನ್ನು ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ಅದರಿಂದ ಕೆಲವು ಕಡೆಗಳಲ್ಲಿ ಜಾಸ್ತಿ ಮಳೆ ಆಗತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಪ್ರವಾಹ ಒಂದು ವೇಳೆ ಬಂದರೆ ಅದಕ್ಕೆ ಜಿಲ್ಲಾಡಳಿತದವರು ಆ ಪ್ರವಾಹವನ್ನು ಎದುರಿಸಲಿಕ್ಕೆ ಸನ್ನದ್ಧರಾಗಿರಬೇಕು, ಎಲ್ಲ ಅಗತ್ಯ ಕ್ರಮಗಳನ್ನು ತಗೊಳ್ಳಬೇಕು. ಪ್ರವಾಹ ಬರುತ್ತಿದ್ದ ಮುಂಚಿತವಾಗಿ ಉಳಿತದಾಗಲಿ ಕೆರೆ ಕುಂಟೆಗಳಿಗೆ ನೀರು ಬರಿಸಲಿಕ್ಕೆ ಅಡಚಣೆಗಳಿದ್ರೆ ಅಡಚಣೆಗಳನ್ನು ರಿಮೂವ್ ಮಾಡತಕ್ಕಂಥದ್ದಾಗಲಿ, ನದಿಗಳಲ್ಲಿ ಅಡಚಣೆಗಳಿದ್ರೆ ಅದನ್ನ ರಿಮೂವ್ ಮಾಡತಕ್ಕಂಥದ್ದಾಗಲಿ, ಜನರ ಜೀವನಕ್ಕೆ ತೊಂದರೆ ಆಗದ ನಿಟ್ಟಿನಲ್ಲಿ, ಮತ್ತೆ ಹಿಂದೆ ಪ್ರವಾಹ ಬಂದಾಗ ಯಾವ ಊರುಗಳಲ್ಲಿ ಯಾವ ಪ್ರದೇಶಗಳಲ್ಲಿ ಪ್ರವಾಹದಿಂದ ತೊಂದರೆಯಾಗಿತ್ತು ಆ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಬೇಕು. ಜೊತೆಗೆ ಬರ ಪರಿಹಾರ ನಾವು ನಮ್ಮ ಸರ್ಕಾರದ ವತಿಯಿಂದಲೇ 2,000 ರೂಪಾಯಿವರೆಗೆ ಪರಿಹಾರವನ್ನು ಕೊಟ್ಟಿದ್ದು. ಅದು 33 ಲಕ್ಷದ ಸುಮಾರು 34 ಲಕ್ಷ ರೈತರಿಗೆ ಕೊಟ್ಟಿದ್ದು. ಈಗ NDRF ಹಣ ಬಂದ ಮೇಲೆ 3,454 ರೂಪಾಯಿ ಬಂದಿದೆ. ಅದನ್ನು ಕೂಡ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಇನ್ನೂ ಕೆಲವು ಸಮಸ್ಯೆಗಳಿದೆ, ಅದನ್ನು ಪರಿಹಾರ ಮಾಡಬೇಕು. ವೆರಿಫಿಕೇಶನ್ಗಳಿದ್ರೆ ವೆರಿಫಿಕೇಶನ್ ಕೂಡ ಮಾಡಿ ಮುಗಿಸಬೇಕು ಅಂತಕ್ಕಂಥದ್ದು ಕೂಡ ಸೂಚನೆಯನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಆಮೇಲೆ ಈ ಮಳೆ ನೀರು, ಕುಡಿಯ ನೀರಿನ ಸಮಸ್ಯೆ ಇದೆಯಲ್ಲ, ಇದರಿಂದ ಕುಲುಷಿತ ನೀರು ಕುಡಿಯ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಆಗಬೇಕು. ಯಾಕಂತಂದ್ರೆ ಶುದ್ಧವಾದಂಥ ಕುಡಿಯ ನೀರನ್ನು ಜನರಿಗೆ ಕೊಡಬೇಕು. ಯಾಕಂದ್ರೆ ಎರಡು ಕಡೆ ಕಾಲರ ಬಂದಿದೆ. ಇದು ಈಗಾಗಲೇ ಕಾಲರ ಅಂತೇಳಿ ಅದನ್ನು ಗುರುತು ಮಾಡಿದ್ದಾರೆ. ಒಂದು ನನ್ನ ಕ್ಷೇತ್ರನೇ ತಗಡೂರು, ಅಲ್ಲಿ ಯಾರೂ ಪ್ರಾಣಾಪಾಯ ಆಗಿಲ್ಲ. ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ KS ಆರುಡಿ ಅನ್ನೋ ಗ್ರಾಮದಲ್ಲಿ
ತೀರ್ಗಳಿ ಸ್ಯಾಂಡ್ಲ್ವುಡ್ನಲ್ಲಿ ಕಾಲರ ಬಂದು ಕುಲುಸಿದ ನೀರು ಕುಡಿದು ಒಬ್ಬರು ಸತ್ತಿದ್ದಾರೆ. ಸುಮಾರು 40 ಜನ ಅಸ್ವಸ್ಥರಾಗಿದ್ದರು. ಅವ್ರಿಗೆಲ್ಲ ವೈದ್ಯೋಪಚಾರ ಸೊ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಒಬ್ಬರು ಮಾತ್ರ ಸತ್ತಿದ್ದಾರೆ. ತಗಡೂರಿನಲ್ಲಿ ಯಾರೂ ಸತ್ತಿಲ್ಲ. ಸೊ 2 ಕಡೆ ಮೈಸೂರು ಜಿಲ್ಲೆಯಲ್ಲಿ 2 ಕಡೆ ಈ ಥರ ಕುಲುಷಿತ ನೀರನ್ನು ಕುಡಿದು ಅದಕ್ಕೆ ಈ ಕುಡಿಯೋ ನೀರು ಇದೆಯಲ್ಲ ಅದಕ್ಕೋಸ್ಕರ ಪರೀಕ್ಷೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಾಟ್ ಓನ್ಲಿ ಈ ಬೇರೆ 2 ಹಳ್ಳಿಗಳಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಮುನ್ಸಿಪಾಲಿಟಿನಲ್ಲಿ ಇರ್ಬೋದು, ಹಳ್ಳಿಗಳಲ್ಲಿ ಇರ್ಬೋದು, ಎಲ್ಲ ಕಡೆ ಪೋರ್ಟಬಲ್ ವಾಟರ್ ಸಹ ರೀತಿಯಲ್ಲಿ ನೋಡ್ಕೋಬೇಕು. ಶುದ್ಧವಾದ ನೀರು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಟೆಸ್ಟ್ ಮಾಡಿ ಆಮೇಲೆ ನೀರು ಕೊಡ್ತಕ್ಕಂಥದ್ದು ಆಗಬೇಕು. ಅದನ್ನ CEO ಮತ್ತೆ ಮುನ್ಸಿಪಲ್ ಕಮಿಷನರ್ಗೆ, DC ಇವನ್ನ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ಬಹಳ ಮುಖ್ಯವಾಗಿ ಬಿತ್ತನೆ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬೀಜ, ಗೊಬ್ಬರ, ಪೆಸ್ಟಿಸೈಡ್ಸ್ ಅದಕ್ಕೆ ತೊಂದರೆ ಆಗಬಾರ್ದು. ಎಲ್ಲ ಕಡೆ ನಿನ್ನೆ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಮೀಟಿಂಗ್ ಮಾಡಿದ್ದಾರೆ. ನಾನು ಇವತ್ತು ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳು. ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಾಯಿಂಟ್ ಡೈರೆಕ್ಟರ್ಸು, ಡೈರೆಕ್ಟರು, ಕಮಿಷನರ್ಗೆಲ್ಲ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾನಿವತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಮಗೆ ಬೇಡಿಕೆಗಿಂತ ಜಾಸ್ತಿ ದಾಸ್ತಾನಿದೆ. ಅದು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಅದಕ್ಕೆ ಜನರಿಗೆ, ರೈತರಿಗೆ ಎಲ್ಲಿ ಮುಂದೋಗ್ಬಿಡ್ತದಪ್ಪ ಅಂತಕ್ಕಂಥ ಆತಂಕ ಬರಬಾರದು ಅಂತೇಳಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿ ಎಷ್ಟು ಬೇಡಿಕೆ ಇದೆ, ಎಷ್ಟು ದಾಸ್ತಾನ ಇದೆ, ಎಷ್ಟು ತಿಂಗಳೊಳಗೆ ಆಗ್ತದೆ, ಇದನ್ನ ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸ್ತಕ್ಕಂಥದ್ದು ಆಗ್ತದೆ. ಯಾಕಂತಂದ್ರೆ ಒಂದೇ ಸಾರಿ ಕಾವೇರಿನಲ್ಲಿ ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದ್ರೂ ಕೂಡ ಬೇಡಿಕೆಗಿಂತ ಜಾಸ್ತಿ ದಾಸ್ತಾನ ಇದ್ರೂ ಕೂಡ ಅಲ್ಲಿ ನೂಕುನುಗ್ಲಾಗ್ಬಿಟ್ಟರೆ ಆ ಥರದ್ದು ಪರಿಸ್ಥಿತಿ ಎಲ್ಲ ಬೇರೆ ಕಡೆ ಆಗಬಾರದು ಅಂತೇಳಿ ಇದನ್ನ ಹೇಳ್ತಕ್ಕಂಥ ಕೆಲಸವನ್ನ ಅವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಜೂನ್ ತಿಂಗಳಿಂದ ನಾರ್ಮಲ್ ಬಿತ್ತನೆ ಶುರುವಾಗುತ್ತೆ. ಎಲ್ಲ ಕಡೆ ಬಿತ್ತನೆ ಸುಮಾರು 80 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಆಗ್ತದೆ. ಪೂರ್ವ ಮುಂಗಾರು ಇನ್ನೇನು ಮುಗಿತಾ ಬಂತು. ಈ ತಿಂಗಳು ಕೊನೆ ಜೂನಿಂದ ಮುಂಗಾರು ಶುರುವಾಗುತ್ತೆ. 17ನೇ ತಾರೀಕಿನವರೆಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು, ಮೇ 17ನೇ ತಾರೀಕಿನವರೆಗೆ. ಮೇ ಕೊನೆಯವರೆಗೂ ಕೂಡ ಪ್ರೀ ಮಾನ್ಸೂನ್ ಬಿತ್ತನೆ ಶುರುವಾಗುತ್ತೆ. ಆಮೇಲೆ ರೆಗ್ಯುಲರ್ ಆಗಿ ಎಲ್ಲ ಇಡೀ ರಾಜ್ಯ ತುಂಬ ಬಿತ್ತನೆ ಶುರುವಾಗುತ್ತೆ. ಅದನ್ನು ಎದುರಿಸಲಿಕ್ಕೆ ಎಲ್ಲ DCಗಳು ತಯಾರಾಗಬೇಕು, CEOಗಳು ತಯಾರಾಗಿರಬೇಕು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಇಲಾಖೆಗಳು ಮತ್ತೆ ಕುಡಿಯ ನೀರಿನ ಸಮಸ್ಯೆ ಆಗದೇ ರೀತಿಯಲ್ಲಿ ನೋಡ್ಕೋಬೇಕು. ಜೊತೆಗೆ ಇನ್ನೊಂದು DCಗಳ ಹತ್ರ ಸುಮಾರು 826 ಕೋಟಿ ರೂಪಾಯಿ ಹಣ ಇದೆ. 820 ತಹಸೀಲ್ದಾರ್ಗಳು ಮತ್ತು DCಗಳ ಬಳಿ 826 ಕೋಟಿ ರೂಪಾಯಿ ಇದೆ. ಯಾವ ಕಾರಣಕ್ಕೂ ಕುಡಿಯ ನೀರಿಗೆ ತೊಂದರೆ ಇಲ್ಲ. ನಾನು ಅಗತ್ಯ ಬಿದ್ದರೆ ಹೊಸ ಬೋರ್ವೆಲ್ಗಳನ್ನು ಕೂಡ ಅನಿವಾರ್ಯ ಆದಾಗ ಮಾತ್ರ ತೋಡ್ಕೊಡ್ಬೇಕು, ತೋರಿಸ್ಬೇಕು
ಕಾರಣಕ್ಕೆ ಕುಡಿಯುವ ನೀರಿಗೆ ತೊಂದರೆ ಆಗಬಾರ್ದು, ಮೇವಿಗೆ ತೊಂದರೆ ಆಗಬಾರ್ದು. ಟ್ಯಾಂಕರ್ ಮೂಲಕ ಕೊಡ್ಲಿಕ್ಕಾದ್ರೆ ಟ್ಯಾಂಕರ್ ಮೂಲಕ ಕೊಡಬೇಕು, ಖಾಸಗಿ ಬೋರ್ವೆಲ್ಗಳನ್ನು ತಗೊಳ್ಳಬೇಕಾದ್ರೆ ಖಾಸಗಿ ಬೋರ್ವೆಲ್ಗಳನ್ನು ತಗೋಬೇಕು, ಅನಿವಾರ್ಯ ಬಿದ್ದರೆ ಹೊಸ ಬೋರ್ವೆಲ್ಗಳನ್ನು ತೋಡಿಸ್ತಕ್ಕಂಥ ಮಾಡಬೇಕು. ಸೊ ಇವೆಲ್ಲ ಸೂಚನೆಗಳನ್ನು ಕೂಡ. ಆಮೇಲೆ ಹವಾಮಾನ ಇಲಾಖೆಯವರು ಜೊತೆ ಸಂಪರ್ಕ ಇರಬೇಕು ಅಂತ ಹೇಳಿದ್ವಿ. ಡಿ ಸಿಗಳ ಜೊತೆ ಹವಾಮಾನ ಇಲಾಖೆ ಜೊತೆ ಸಂಪರ್ಕದಲ್ಲಿದ್ದು ಅವ್ರೇನು ಮುನ್ಸೂಚನೆ ಕೊಡ್ತಾರೆ ಅದರಂತೆ ನಡಕಬೇಕು. ಸೊ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಇತರ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಜಿಲ್ಲಾ ಆಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ನಾವೆಲ್ಲ ಬಹುಶಃ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರರು ಅಂತ ಹೇಳಿದ್ದೀವಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜವಾಬ್ದಾರ. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಅಥವಾ ನೆಗ್ಲಿಜೆನ್ಸ್ ಮಾಡಿದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ ಅಂತಕ್ಕಂಥದ್ದು ಮಾಡಿದ್ದೀವಿ. ಒಳ್ಳೆ ಕೆಲಸ ಮಾಡೋದು ಬೆಂತಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಹೊಸ ಸಾಲನ್ನು ಕೂಡ ಜಿಲ್ಲಾಧಿಕಾರಿ ಬ್ಯಾಂಕ್ಗಳ ಸಮಿತಿ ಅಧ್ಯಕ್ಷರಿರ್ತಾರೆ. ಎಲ್ಲ ಬ್ಯಾಂಕ್ನವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಮತ್ತು ಡೆವಲಪ್ಮೆಂಟ್ ಕಮಿಷನರ್ಗೂ ಕೂಡ ಹೇಳಿದ್ದೀವಿ. ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷರಿರ್ತಾರೆ. ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷರಿರ್ತಾರೆ. ಅವರೆಲ್ಲರೂ ಕೂಡ ಜಿಲ್ಲಾ ಸಕಾಲಕ್ಕೆ ಸಾಲ ಸಿಗಬೇಕು ಅಥವಾ ನೋಡ್ಕೋಬೇಕು.